ಸ್ನೇಹಿತರೆ, ನಮಸ್ಕಾರ. ಜಿಲ್ಲಾ ವೈಸ್ ಬರೋದ್ರಿಂದ ಹೊಸ ಜಿಲ್ಲೆಗಳ ರಚನೆ ಆದ್ರೆ ನಮಗೊಂದು ಹೆಚ್ಚಿನ ಆಡಳಿತಾತ್ಮಕ ಶಕ್ತಿ ಬರ್ತೈತಿ, ಅಧಿಕಾರ ವಿಕೇಂದ್ರೀಕರಣ ಆಗೈತಿ. ಅದ್ರ ಜೊತೆಗೆ ಅಭಿವೃದ್ಧಿಗೆ ಪೂರಕವಾದಂತ ಸಂಪನ್ಮೂಲ ಸಹಿತ ನಮ್ಮ ಕಡೆ ಹರಿದು ಬರ್ತೈತೆ ಅನ್ನೋ ರೀತಿಯೊಳಗನ ನಾವು ಜಿಲ್ಲಾ ಹೊಸ ಜಿಲ್ಲೆಗಳ ರಚನೆ ಕೊಡ್ತಾ ಇದ್ದೀವಿ. ಇನ್ನು ಮೂಲತಃ ನಾವು ಬೆಳಗಾವಿ ಜಿಲ್ಲೆ ವಿಷಯಕ್ಕೆ ಸೀಮಿತವಾಗಿ ವಿಚಾರ ಮಾಡಿದ್ರೆ ಮೊದಲ ಕೂಗು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು, ಗೋಕಾಕ್ ಹೊಸ ಜಿಲ್ಲೆಯ ವಿಭಜನೆ ಆಗಬೇಕು ಕೂಗ ಪ್ರಾರಂಭವಾಗಿತ್ತು. ಆ ಕಾರಣದಿಂದ ಬೆಳಗಾವಿ ಜಿಲ್ಲಾ ವಿಭಜನೆಯಾಗಿ ಗೋಕಾಕ್ ಮತ್ತು ಬೆಳಗಾವಿ ಜಿಲ್ಲೆ ಎರಡು ಆಗಕೊಡುವಂತ ಕೂಗು ನಮ್ದಾಗಿತ್ತು. ಇವತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಮ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಿರುವಂತ ಮಾತನ್ನ ನಾವು ಒತ್ತಿ ಹೇಳಬೇಕಾಗೈತಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರನ್ನ ಮತ್ತು ಇಬ್ರು ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ರಮೇಶ್ ಜಾರಕಿಹೊಳಿ ಭಾಷೆ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ವಿನಂತಿ ಮಾಡ್ಕೊತೀವಿ, ನೀವು ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನ ಮತ್ತು ಸರ್ಕಾರದವರು ಪ್ರಕಟ ಮಾಡ್ಬೇಕಾಗೈತಿ. ಯಾಕಂದ್ರೆ ಮೊದಲನೇ ಹೋರಾಟ ನಿಮ್ದು ಆಗ್ಬೇಕಾಗಿತ್ತು. ಇನ್ನು ನಮ್ಮ ಹೋರಾಟಗಾರ ಕರ್ತವ್ಯ ಏನು? ನಾವು ಭಾಳ ಧರಣಿ ಕೊಡಬಹುದು, ಪ್ರತಿಭಟನೆ ಮಾಡಬಹುದು, ಸರ್ಕಾರಕ್ಕೆ ಮನವಿ ಕೊಡಬಹುದು, ಬೇರೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಆಗಬಹುದು, ನೀವು ಭೇಟಿಯಾಗಿ ಒತ್ತಾಯ ಮಾಡಬಹುದು. ಅದು ವಾಸ್ತವವಾಗಿ ಅದು ಜಾರಿಗೆ ಬರಬೇಕಾದ್ರೆ ನಮ್ಮ ಸಚಿವರು ಮತ್ತು ಶಾಸಕರ ಪಾತ್ರ ದೊಡ್ಡದೈತಿ. ಅವರು ತಮ್ಮ ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡಿದ್ರೆ ಜಿಲ್ಲಾ ವಿಭಜನೆಗೆ ಪೂರಕವಾಗಿರ್ತೈತಿ. ಇಲ್ಲಂದ್ರೆ ಈಗೇನು ನಾವು 40 ವರ್ಷ ಹೋರಾಟ ಮಾಡ್ಬೋದು ಬಂದಿಲ್ಲ, ಇದೇ ರೀತಿ ಹೋರಾಟದ ಮುಖಾಂತರ ನಾವು ಮುಂದೆ ಹೋಗ್ಬೇಕಾಗೈತಿ. ಇದರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸನ್ಮಾನ್ಯ ಶ್ರೀ ಭಾಷೆ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಇನ್ನು ವಿಧಾನ ಪರಿಷತ್ ಸದಸ್ಯ ಲಕ್ಕನ್ ಜಾರಕಿಹೊಳಿ ಎಲ್ಲರೂ ಸಹಿತ ಸರ್ಕಾರದ ಮಟ್ಟದೊಳಗೆ ಇದಕ್ಕೆ ಪೂರಕವಾಗಿ ದೃಢ ಸಂಕಲ್ಪ ನಿಲುವನ್ನು ನೀವು ಪ್ರಸ್ತಾಪ ಮಾಡಿಸಿದ್ದ ಈ ಅಧಿವೇಶನ ಸಂದರ್ಭದೊಳಗ ನಮ್ಮ ಗೋಕಾಕ್ ಜಿಲ್ಲಾ ರಚನೆ ಆಗೇ ತಿಳಿಯುವಂತ ರೀತಿಯೊಳಗೆ ಸೂಕ್ತವಾದಂತ ಒತ್ತಡ ಹೇರುವಂತ ಕೆಲಸ ನೀವು ಮಾಡಬೇಕು. ಬರೀ ಒತ್ತಡ ಹೇರುವ ಕೆಲಸ ಅಷ್ಟೇ ಅಲ್ಲ, ಈ ಸಲ ಜಿಲ್ಲಾ ವಿಭಜನೆ ಮಾಡಿಸಿದ್ದ ಗೋಕಾಕ್ ಜಿಲ್ಲಾ ರಚನೆ ಮಾಡೇ ತಿರ್ಬೇಕು ಅನ್ನುವಂತ ಮಾತನ್ನ ತಮ್ಮೆಲ್ಲರ ಮುಖಾಂತರ ಒತ್ತಾಯ ಬರಬೇಕು ಅಂತ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಡಿಸೆಂಬರ್ 30 ನಂತರ ಜಿಲ್ಲೆ ಮತ್ತು ತಾಲೂಕು ಹೊಡೆಯಕ್ಕೆ ಆಗಿಲ್ಲ. ಯಾಕಂದ್ರೆ ಜನಗಣತಿ ಕೆಲಸ ಪ್ರಾರಂಭ ಅಥವಾ ಮುಗಿಯುವವರೆಗೆ ಯಾವುದೇ ಜಿಲ್ಲೆ ಮತ್ತು ತಾಲೂಕು ರಚನೆ ಮಾಡಬಾರ್ದು ಅಂತಕ್ಕಂಥ ಮಾತೈತಿ. ಅದಕ್ಕಾಗಿ ಈ ವೇದಿಕೆ ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರಿಗೆ, ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ, ಭಾಸ್ಕರಣ್ಣ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡ್ಬೋದಂದ್ರೆ ಈಗ ನಿಮ್ಮ್ಯಾಗ ಜಿಲ್ಲಾ ಮಾಡಿದ್ರು ನೀವು ಮಾಡಿದಾಗ ಆಗಲಿಲ್ಲ ನೀವು ಮಾಡಿರೋದನ್ನ. ಅದಕ್ಕಾಗಿ ನೀವು ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಯಾಕೆ ರಾಜಕೀಯ ಇಚ್ಛಾಶಕ್ತಿಯಿಂದ ಆಗ್ತಕ್ಕಂಥ ಕೆಲಸ. ಅದಕ್ಕಾಗಿ ನೀವು ಕೈ ಮುಗಿದು ಕೇಳ್ತೀವಿ, ನೀವು ಯಾವುದಾದ್ರು ಸಚಿವರು. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಜಿಲ್ಲಾ 2 ದಿವಸ ಕ್ವಶನ್ ಆಗ್ತದೆ. ಆ ಒಂದು ಕೆಲಸ ಮಾಡಬೇಕಂತೇಳಿ ಗೋಕಾಕ್ ಮತ್ತು ಮೂಡಿಗೆ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ವಿನಂತಿ ಮಾಡ್ಬೋದು. ಜಿಲ್ಲಾ ಇದು ಮಹಾಜಿಲ್ಲಾ ಆಗಿತ್ತು, ಜಿಲ್ಲಾ ಅಲ್ಲ ಮಹಾಜಿಲ್ಲಾ. ಹೋರಾಟ ಇಲ್ಲಂದ್ರೆ ಸುತ್ತ ನಡೆಯಕ್ಕೆ ಸಾಧ್ಯನೇ ಇಲ್ಲ, ಹೋರಾಟ ಇಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸುರೇಶ್ ಬಗ್ಗೆ ಒಂದು ಮಾತಾಡ್ತೀನಿ. ಈಗ ಇವತ್ತು ಗೋಕಾಕ್ ಬಂದ್ ಮಾಡ್ತೀವಿ ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ, ಗೋಕಾಕ್ ಬಂದ್ ಮಾಡಿದ್ದೀವಿ. ಇನ್ನು 4 ದಿನದಲ್ಲಿ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಭೇಟಿಯಾಗುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬಂದ ನಂತರ ಒಂದು 4 ದಿವಸ ಗಡುವು ಕೊಡ್ತೀವಿ. ಆ 4 ದಿವಸ ಗಡುವು ಕೊಟ್ಟು ಮುಂದಿನ ಹೋರಾಟ ಏನಂತಂದ್ರೆ ಇದೇ ಬಸವೇಶ್ವರ ವೃತ್ತ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಕಚೇರಿ ಎದುರಾಗಿರ್ಬೋದು ನಿರಂತರ ಧರಣಿ ಸತ್ಯಾಗ್ರಹವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಹೇಳಿ ಈ ಎಲ್ಲ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅನ್ನುವಂತ ಮಾತನ್ನ ಹೇಳಿ 2 ಮಾತುಗಳು ಮುಗಿಸ್ತೇವೆ. ವಿಶೇಷವಾಗಿ ನಾವು ಈಗ ಗೋಕಾಕ್ ಊರಲ್ಲಿ ಎಲ್ಲ ಸುತ್ತಾದ ಬಂದಾಗ ಬಹುತೇಕ ಆಲ್ಮೋಸ್ಟ್
99% ಅಂಗಡಿ ಬಂದಿದ್ದು, 100% ಅನ್ನೋದಿಲ್ಲ, 99% ಅಂಗಡಿಗಳು ಬಂದಿದ್ದು. ಎಲ್ಲ ಒಂದು ವ್ಯಾಪಾರಸ್ಥರಾಗಿರ್ಬೋದು, ಗೋಕಾಕನ ಸಾರ್ವಜನಿಕರು ಈ ಒಂದು ಚಳವಳಿಗೆ ಅವರ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಯಾಕೆ ಬರೀ ಒಂದ ತಾಸು ಬಂದ್ ಮಾಡ್ರಲ್ಲ, ಪೂರ್ಣ ದಿನ ಬಂದಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಚಳವಳಿಗೆ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ. ಅದ್ರ ಜೊತೆಗೆ ಈಗಾಗಲೇ ಯಾಕಂತಂದ್ರೆ ನಾವು ನಿನ್ನೆ ನಡೆದಂತಹ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾ ಹೇಳಿದೆ, ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತ ಮಾತನ್ನು ಅಲ್ಲಿ ಹೇಳಿದ್ದೀನಿ. ಅದೇ ಗಟ್ಟಿ ಮಾತನ್ನು ಇಲ್ಲಿಯೂ ಕೂಡ ಇವತ್ತು ಆಗುತ್ತೆ. ಈಗಾಗಲೇ ಯಾಕಂತಂದ್ರೆ ತಾವೆಲ್ಲ ನೋಡಿರ್ಬೋದು, ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು, ರಮೇಶ್ ಅಪ್ಪ ಅವರಾಯ್ತು, ಲಖನಪ್ಪ ಅವರಾಯ್ತು, ಸತೀಶ್ ಅಪ್ಪ ಅವರಾಯ್ತು, ಪ್ರಿಯಾಂಕಾ ಅಕ್ಕ ಆಗಿರ್ಬೋದು, ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ನಾವು ಘೋಷಣೆ ಮಾಡ್ಬೇಕನ್ನೋಂತ ಮನವಿಯನ್ನು ಅವ್ರು ಮಾಡಿದ್ದಾರೆ. ಈಗಾಗಲೇ ಯಾಕಂತಂದ್ರೆ ಬಸನಗೌಡರು ಹೇಳಿ ಕಾಕ ಹೇಳಿದ್ರೆ, ಯಾಕಂದ್ರೆ ಒಂದ್ ಸರ್ಕಾರ ತೆಗೆದು ಒಂದ್ ಸರ್ಕಾರ ತಂದಿದೆ, ಅದ್ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದಾರೆ. ಸೊ ಇದನ್ನು ಕಾರ್ಯ ಮಾಡ್ಬೇಕು, ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂತ ಬೆಂಬಲ ನಮ್ಮ ಕುಟುಂಬ ಜೊತೆ ನಮ್ಮೆಲ್ಲ ಒಂದು ಹೋರಾಟ ಸಮಿತಿ ಜೊತೆ ತಾವು ಇರಬೇಕು. ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು. ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು. ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹಿ ಐತಿ, ಅಜ್ಜಾರ ಸಹಿ ಐತಿ. ಯಾಕಂದ್ರೆ ನೋಡ್ಬೋದು ನಾವು ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳಿಸಿದಾರೆ. ಮನವಿನಾಗ ಯಾವತ್ತೂ ಇನ್ನತನ ಎಟ್ ನಾವು ಜಿಲ್ಲೆಗಾಗಿ ಏನ್ ಮನವಿಗಳನ್ನು ಕೊಟ್ಟಿದ್ದೀವಿ ಎಲ್ಲಾದ್ರಲ್ಲೂ ಬಾಲಚಂದ್ರಪ್ಪ ಅವ್ರ ಸಹಿ ತಾವು ನೋಡ್ಬೋದು. ಅದಕ್ಕೆ ಎಲ್ಲಾರು ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇದೇ ತರಹ ಗಟ್ಟಿಯಾಗಿ, ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಇವಾಗ AC ಅವರು ಬರ್ತಾರೆ, ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ್ನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿಯಾಗುವಂತ ಒಂದು ಕೆಲಸವನ್ನು ಮಾಡೋಣ. ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೇ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನನ್ನ ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಿಸುವಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನೋಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಮನ್ನ ಹೇಳಕ್ ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ಈ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಬೆಳಗಾವಿದಾಗ. ಏನಂತ ಮಾಡಿದ್ರಿ ಅಂದ್ರೆ, ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು, ಅದು ಆಗಬೇಕಾದ್ರೆ ಈ ಡಿಸೆಂಬರ್ ಒಳಗಾಗೇನ ವಿಭಜನೆ ಆಗಬೇಕು, ಯಾಕಂದ್ರೆ ಮುಂದೆ ಕೇಂದ್ರ ಸರ್ಕಾರ ಜನಗಣತಿ ಆರಂಭ ಮಾಡೋದಿದೆ. ಅದಕ್ಕೋಸ್ಕರ ನೀವು ಆಗ್ರಹ ಮಾಡಿದ್ರಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಬೆಳಗಾವಿ ಜಿಲ್ಲಾನ ವಿಭಜನೆ ಮಾಡಿ 3 ಜಿಲ್ಲಾ ಮಾಡಬೇಕು ಅಂಥೇಳಿ ನಿಮ್ದು ಆಗ್ರಹ ಇತ್ತು. ಬಟ್ ಇಲ್ಲಿವರೆಗೂ ಜಿಲ್ಲಾ ವಿಭಜನೆ ಆಗಲಿಲ್ಲ, ಜಿಲ್ಲಾ ಘೋಷಣೆನೂ ಆಗಲಿಲ್ಲ. ಸರ್ ಮುಂದೇನು ಸರ್? ಇಲ್ಲ, ಒಂದು ಭಾಳ ನೋವಿದೆ ನನಗೆ. ಯಾಕೆ ನೋವಿದೆ ಅನ್ನುವಂಥದ್ದು ಹೇಳ್ತೀನಿ ಅಂದರೆ, 1973 ವಾಸುದೇವ್ ಅವರು ಗೋಕಾಕ್ ಜಿಲ್ಲೆ ಆಗಬೇಕಂತೇಳಿ ವರದಿ ಕೊಡ್ತಾರೆ. ಅದಾದ ನಂತರ ಮತ್ತು 3 ಸಮಿತಿಗಳು, ಒಟ್ಟು 4 ಸಮಿತಿಗಳು ವರದಿ ಕೊಡ್ತಾವೆ. 73 ವಾಸುದೇವನವರು ವರದಿ ಕೊಡ್ತಾರೆ, 84 ಹುಂಡೇಕರ್ ಅವರು ವರದಿ ಕೊಡ್ತಾರೆ, ಅದರ ನಂತರ 86 ಗದ್ದಿಗೌಡರು ವರದಿ ಕೊಡ್ತಾರೆ. ಅದಾದಮೇಲೆ 2007 MB ಪ್ರಕಾಶ್ ಅವರು ವರದಿ ಕೊಡ್ತಾರೆ. ಹೀಗಾಗಿ ಈ 4 ವರದಿಗಳು ಬಂದಿರುವಂಥದ್ದು ಗೋಕಾಕ್ ಜಿಲ್ಲೆ ಆಗಬೇಕಂತೇಳಿ. ಅದಕ್ಕಿಂತ ಪೂರ್ವ ಇತಿಹಾಸ ನಾವು ನೋಡಿದ್ರೆ ಬ್ರಿಟಿಷರು ಕೂಡ ಗೋಕಾಕನ್ನು ಜಿಲ್ಲಾ ಕೇಂದ್ರ ಮಾಡ್ಕೊಂಡಿದ್ದರು. ಆದರೆ ದುರ್ದೈವ ಏನಾಯಿತು, ಅವರಿಗೆ ಅಲ್ಲಿ ಗೋಕಾಕದ ಬೆಟ್ಟ ಏನು ಮಾಲಿಂಗೇಶ್ವರ ಬೆಟ್ಟ ಅಂತ ಏನು ಕರಿತೀವಿ, ಆ ಬೆಟ್ಟದ ಕಾವು ಅಂದರೆ ಹೀಟು ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೀಗಾಗಿ ಅದನ್ನು ಅವರು ಶಿಫ್ಟ್ ಮಾಡಿ ಬೆಳಗಾವಿಗೆ ಬಂದು ತಮ್ಮ ಜಿಲ್ಲಾ ಕೇಂದ್ರವನ್ನು ಮಾಡ್ಕೋತಾರೆ ಬ್ರಿಟಿಷರ ಕಾಲದೊಳಗೆ. ಯಾಕೆ ಬ್ರಿಟಿಷರು ಮಾಡಿದರು ಗೋಕಾಕ? ಅದು ಇಡೀ ಜಿಲ್ಲೆಗೆ ಮಧ್ಯವರ್ತಿ ಸ್ಥಳ. ಅದು ಭೌಗೋಳಿಕವಾಗಿ ನಾವು ಅತನಿಗೂ ಅಷ್ಟೇ ಕಿಲೋಮೀಟ್ರ್ ಹೋಗ್ತೀವಿ, ಈ ಕಡೆ ಬೆಳಗಾವಿಗೂ ಅಷ್ಟೇ ಕಿಲೋಮೀಟ್ರ್ ಬರ್ತೀವಿ. ಹೀಗಾಗಿ ಅಲ್ಲಿ ಇರಬೇಕಂತೇಳಿ ಭೌಗೋಳಿಕವಾಗಿ ಮಾಡಿದರು. ಅದರ ಹೀಟ್ನಿಂದ ಅವರು ಅನಿವಾರ್ಯವಾಗಿ ಅದನ್ನು ಸ್ಥಳಾಂತರ ಮಾಡಿ ಬೆಳಗಾವಿಗೆ ಬಂದರು, ಮಲೆನಾಡಿನ ಒಂದು ಸೆರಗ್ ಅಂತೇಳಿ. ಹೀಗಾಗಿ ಅಲ್ಲಿಂದ ನಾವು ಏನು ವಂಚನೆಗೆ ಒಳಗಾಗಿದ್ವಿ ಅಥವಾ ನಮಗೇನು ಅನ್ಯಾಯ ಆಯಿತು ಅದು ಮುಂದುವರಿತು. ಈ 4 ವರದಿಯನ್ನು ಕೊಟ್ಟ ಮೇಲೂ ಕೂಡ ಬೇರೆ ಬೇರೆ ಕಾರಣದಿಂದ ಜಿಲ್ಲೆ ಇವತ್ತಾಗಲಿಲ್ಲ. ಇವತ್ತು ಎಲ್ಲಿಗೆ ಬಂದುಬಿಟ್ಟಿದಂದ್ರೆ, ಇಡೀ ಸರ್ಕಾರ ಗೋಕಾಕ್ ಜಿಲ್ಲೆ ಮಾಡುವಲ್ಲಿ ಗೊಂದಲಕ್ಕೊಳಗಾಗಿದೆ. ಉದ್ದೇಶಪೂರ್ವಕವಾಗಿಯೇ ಗೊಂದಲಕ್ಕಿಡುವಂಥ ಪ್ರಯತ್ನಗಳು ನಡೆದು
ರಾಜಕೀಯ ಮೇಲಾಟಗಳು ನಡೆದು ಹೀಗಾಗಿ ನಮ್ಮ ಜನರಿಗೆ ಅನ್ಯಾಯ ಆಗ್ಯದ. ಬಹುಶಃ ನಾಳೆ 1ರಿಂದ ಜನಗಣತಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾವೆ. ಅವರು ಭಾಳ ಹಿಂದೆನೇ ಹೇಳಿದರು. ಏನು ಹೇಳಿದ್ರು ಅಂದ್ರೆ, ನಾವು ಜನಗಣತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ನೀವು ಜಿಲ್ಲೆಯ ಗಡಿಗಳನ್ನು ಗುರುತಿಸ್ಕೊಳ್ಬೇಕು ಮತ್ತು ತಾಲೂಕಿನ ಗಡಿಗಳನ್ನು ಗುರುತಿಸ್ಕೊಳ್ಬೇಕು, ನಗರದ ಗಡಿಗಳನ್ನು ಗುರುತಿಸ್ಕೊಳ್ಬೇಕು, ಪಂಚಾಯತಿಯ ಗಡಿಗಳನ್ನು ಗುರುತಿಸ್ಕೊಳ್ಬೇಕು. ಒಂದು ವೇಳೆ ನೀವು ಅಲ್ಲಿ ಗುರುತಿಸಲಿಲ್ಲ ಅಂತಂದ್ರೆ ನಮ್ಮ ಪ್ರಕ್ರಿಯೆ ಮುಗಿಯುವವರೆಗೆ ಗುರುತಿಸೋಕ್ಕಾಗೋದಿಲ್ಲ ಅಂತ ಹೇಳಿದರು. ಹೀಗಾಗಿ ಈ ಪ್ರಕ್ರಿಯೆ 2 ವರ್ಷ ಹಿಡಿತದ. ಯಾವುದು? ಜನಗಣತಿ ಪ್ರಕ್ರಿಯೆ. ಅವರು 1 ವರ್ಷಗಳ ಕಾಲ ಮನೆಯ ಗಣತಿ ಮಾಡ್ತಾರೆ. ಎಷ್ಟು ಮನೆಗಳದಾವ, ಎಲ್ಲೆಲ್ಲಿ ವಾಸವಾಗಿದ್ದಾರೆ ಜನ ಅನ್ನುವಂಥದ್ದನ್ನು ಗುರುತಿಸಿ, ಪಂಚಾಯಿತಿಗಳನ್ನು ಗುರುತಿಸಿ, ಆ್ಯಕ್ಚುಲಿ ಜನಗಣತಿ ಪ್ರಾರಂಭ ಆಗೋದು ಅದರ ನಂತರ ಪ್ರಾರಂಭ ಆಗ್ತದೆ. ಹೀಗಾಗಿ 2 ವರ್ಷಗಳ ಅವಧಿ ಇದಾಗೋದಿಲ್ಲ. ನಂಬರ್ 1. 2 ವರ್ಷ ಅಂದರೆ 2026ರಿಂದ 28ಕ್ಕೆ ಹೋಯ್ತು. 28ಕ್ಕೆ ಸಹಜವಾಗಿ ಚುನಾವಣೆ ಬರ್ತದೆ, ವಿಧಾನಸಭೆ ಚುನಾವಣೆ. ವಿಧಾನಸಭೆ ಚುನಾವಣೆ ಮುಗಿತಿದ್ದಂಗೆ 2029ಕ್ಕೆ ಲೋಕಸಭೆ ಚುನಾವಣೆ ಬರ್ತಾವೆ. ಅಂದರೆ ಇವತ್ತು ನಾವು 2025ರಾಗ ಮಾತಾಡ್ತಾ ಇದ್ದೀವಿ. 2029ರವರೆಗೆ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಬಹುಶಃ ಜಿಲ್ಲಾ ರಚನೆ ಮಾಡಲಿಕ್ಕೆ ವಿಳಂಬ ಆಗ್ಬೋದು ಅನ್ನೋವಂಥ ಹಿನ್ನೆಲೆಯಲ್ಲಿ ಮಾಡಿರಿ ಅಂತ ಹೇಳಿದ್ದೀವಿ. ಮತ್ತು ಇನ್ನು 4-5 ವರ್ಷ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಅಂಥ ನಿರ್ಣಯಗಳನ್ನು ತಕ್ಷಣ ಸರ್ಕಾರ ತಗೋಬೇಕಾಗಿತ್ತು. ಸರ್ಕಾರ ತಗೋಲ್ಲಿ ಗೊಂದಲಕ್ಕೆ ಒಳಗಾದರೂ ನಮ್ಮ ರಾಜಕೀಯ ಮೇಲಾಟಗಳು ಹೆಚ್ಚಾಗಿದ್ದರಿಂದ ನಿರ್ಣಯ ತಗೊಳ್ಳೋಕ್ಕಾಗಿಲ್ಲ. ಅದರಿಂದ ನನ್ನ ಮನಸ್ಸಿಗೆ ನೋವಿದೆ. ಗೋಕಾಕ್ ಜನ ಜಿಲ್ಲೆಯ ಕನಸು ಏನದ ಅದು ನನಸಾಗೋದು ಇನ್ನೂ ಒಂದಿಷ್ಟು ದೂರ ಹೋಯ್ತು ಅಂತೇಳಿ ಬೇಜಾರಾಗಿದೆ. ಒಳ್ಳೆ ಸರ್, ನೀವು ಕಳೆದ 3 ದಶಕಗಳಿಂದ ಒಂದು 94-95ರಿಂದ ಅವಾಗ ಹೋರಾಟ ಮಾಡ್ಕೊತ ಬಂದಿದ್ರಿ. ಅದರ ಫಲಿತಾಂಶ 97ರಾಗ JH ಪಟೇಲ್ ಸರ್ಕಾರ ಅವರು ಜಿಲ್ಲಾ ವಿಭಜನೆ ಮಾಡಿದ್ರು. ಅವಾಗ ಅದು ಇಂಪ್ಲಿಮೆಂಟೇಷನ್ದಾಗ ಏನು ತೊಂದರೆ ಆಯ್ತು ಏನು ಗೊತ್ತಾಗಲಿಲ್ಲ. ಬೈಲಂಗುಲ ನಮ್ಮದು ಜಿಲ್ಲಾ ಮಾಡಂದ್ರು, ಏನೇನೋ ಕಾರಣ ಅದಕ್ಕೆ ಹಿನ್ನಡೆ ಆದ. ಆದರೆ ಈಗ ಕೆಲವು ದಿನಗಳ ಹಿಂದೆ ಗೋಕಾಕದಲ್ಲಿ ಜಿಲ್ಲಾ ಸಂಬಂಧ ಹೋರಾಟ ನಡೆದು ಸರ್. ಹೋರಾಟ ನಡೆದಾಗ ಪ್ರತಿಯೊಬ್ಬರು ಹೋರಾಟಗಳು ಹೆಂಗೆ ಮಾಡಿದ್ರು ಅಂದ್ರೆ, ಮಾತೊಳಗ ಜಾರಕಿಹೊಳಿ ಅವ್ರ ಮನಸ್ಸು ಮಾಡ್ರೆ ಜಿಲ್ಲಾ ಆಕತಿ ಆಗಲಿಲ್ಲ. ಪ್ರತಿಯೊಬ್ಬರು ಅಲ್ಲಿ ಹೋರಾಟಗಾರ ಪ್ರತಿಯೊಬ್ಬರು ಮಾತುಗಳನ್ನ ಅವ ಇದ್ದು. ಅದರ ಅರ್ಥ ಜಾರಕಿಹೊಳಿ ಅವರು ಹೇಳಿದ್ರೆ ನಂಬರ್ 2 ಸರ್ಕಾರದ ನಂಬರ್ 2 ಜಾಗದಾಗದಾರು ಮತ್ತು ಅವ್ರು ಹೇಳ್ರೆ ಆಕತಿ ಅನ್ನೋದು ಜನರ ಅಪೇಕ್ಷೆ ಇತ್ತು. ಬಹುಶಃ ಅವ್ರು ನಂಬಿದ್ರೆ ಆಮೇಲೆ. ಬಟ್ ಅವ್ರು ಮಾಡಲಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಜಿಲ್ಲಾ ಮಾಡಲಿಲ್ಲೋ ಅಥವಾ ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ವೋ ಅನ್ನೋದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು, ಜನರ ಅಪೇಕ್ಷೆ ಏನು ತಪ್ಪು ಅಂತ ಹೇಳೋದಿಲ್ಲ ನಾನು. ಯಾಕೆ ಜನ ಜಾರಕಿಹೊಳಿ ಹೆಸರು ಉಲ್ಲೇಖ ಮಾಡಿದರು ಅಂತಂದರೆ, ಅತ್ಯಂತ ಪ್ರಬಲ ರಾಜಕಾರಣಿಗಳಲ್ಲಿ ಅವರು ಒಬ್ಬರು, ಅವ್ರ ಕುಟುಂಬ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇವತ್ತು ರಾಜ್ಯದ ಪ್ರಭಾವಿ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಕೂಡ, ಮತ್ತು ಮುಖ್ಯಮಂತ್ರಿ ಗಾದಿಗಾಗಿ ಈಗಾಗಲೇ ಟವಲ್ ಹಾಕೊಂಡು ಕುಂತವರು. ಹೀಗಾಗಿ ಭಾಳ ಪ್ರಬಲ ರಾಜಕಾರಣಿ. ಅವ್ರ ಜೊತೆಗೆ ಇಡೀ ಅವ್ರ ಕುಟುಂಬದಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ 2 MLA ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು. ಮತ್ತು ಅವರ ಸುಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭೆಯ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರ ಸಹೋದರ ಲಖನ್ ಜಾರಕಿಹೊಳಿ ಅವರು ವಿಧಾನ ಪರಿಷತ್ನಲ್ಲಿದ್ದಾರೆ. ಹೀಗಾಗಿ ಬಲಾಢ್ಯ ರಾಜಕೀಯ ಕುಟುಂಬ ಒಂದು ಅದೇ ತಾಲೂಕಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರು ಮನಸ್ಸು ಮಾಡಿದ್ರೆ ಆಗ್ತೈತಿ ಅಂಥೇಳಿ ಜನ ಅಪೇಕ್ಷೆ ಪಟ್ಟಿರೋದ್ರಲ್ಲಿ ತಪ್ಪಿಲ್ಲ. ಆ ರೀತಿಯಾಗಿ ಜನನೂ ಹೇಳಿದ್ದಾರೆ, ಅವ್ರ ಬೆಂಬಲಿಗರು ಹೇಳಿದ್ದಾರೆ. ಆದರೆ ಪ್ರಾರಂಭದಲ್ಲಿಂದ ನಾನು ಗಮನಿಸ್ತಾ ಇದ್ದೀನಿ, ಅವರಿಗೆ ಏನು ಇಂಟ್ರೆಸ್ಟ್ ಅದ ಅಂತ ನನಗೆ ಗೊತ್ತಿಲ್ಲ. ನಾವು ಜಿಲ್ಲೆ ಆಗಬೇಕಂತ ಹೇಳಿದ್ದು ಯಾರಿಗೋ ಅದರಿಂದ ತೊಂದರೆ ಮಾಡಬೇಕು ಅಂತೇಳಿ ನಾವು ಜಿಲ್ಲೆ ಆಗ್ಬೇಕಂತ ಹೇಳಿಲ್ಲ, ಅಥವಾ ವೈಯಕ್ತಿಕವಾಗಿ ನಮಗೇನೋ ಲಾಭ ಆಗ್ತೈತೆ ಅಂತ ಜಿಲ್ಲೆ ಆಗ್ಬೇಕಂತ ಹೇಳಿಲ್ಲ. ಬೆಳಗಾವಿ ಜಿಲ್ಲೆ ಇವತ್ತು ಭಾಳ ದೊಡ್ಡ ಜಿಲ್ಲೆ. ಇವತ್ತು ನೀವೇ ಗಮನಿಸಿದಿರಿ, ಬೆಂಗಳೂರು ಹೊರತುಪಡಿಸಿದ್ರೆ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಇರತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬೆಳಗಾವಿ ಜಿಲ್ಲೆ. ಬೆಂಗಳೂರು ಹೊರತುಪಡಿಸಿದ್ರೆ ವಿಧಾನಸಭೆಯ ಅಧಿವೇಶನ ನಡೀಬೇಕಾದಂಥ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಬೆಳಗಾವಿ ಜಿಲ್ಲೆ. ಮತ್ತು ಸುತ್ತಲಿನ ಎಲ್ಲ ಜಿಲ್ಲೆಗಳಿಗೂ ಪ್ರಾದೇಶಿಕ ಆಯುಕ್ತರ ಕಚೇರಿ ಹೊಂದಿರತಕ್ಕಂಥ ಕೇಂದ್ರ ಸ್ಥಾನ ಇದು. 3 AC ಕಚೇರಿಗಳನ್ನು ಹೊಂದಿರುವಂಥ ಜಿಲ್ಲೆ, 6 RTO ಕಚೇರಿಗಳನ್ನು ಹೊಂದಿರುವಂಥ ಒಂದು ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸುಮಾರು 15 ತಾಲೂಕುಗಳದಾವ, 18 ವಿಧಾನಸಭಾ ಕ್ಷೇತ್ರಗಳದಾವ ಮತ್ತು 91 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳದಾವ, ಸುಮಾರು 345 ತಾಲೂಕಾ ಪಂಚಾಯಿತಿ ಕ್ಷೇತ್ರಗಳದಾವ, 500ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳದಾವ,
50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥದ್ದು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಜಿಲ್ಲೆಯ ಅಗಾಧತೆಯನ್ನು ನೀವು ಗಮನಿಸಬೇಕಾಗ್ತದೆ. ಖಾನಾಪುರಿನ ಆ ದಂಡೆಯಿಂದ ನೀವು ಅಥಣಿಯ ಆ ದಂಡೆವರೆಗೆ ನೀವು ವಿಚಾರ ಮಾಡಿದ್ರೆ 200-300 ಕಿಲೋಮೀಟರ್ ತನಕ ನಿಮ್ಮದು ಭೌಗೋಳಿಕವಾಗಿ ಕ್ಷೇತ್ರದ. ಹೀಗಾಗಿ ಒಬ್ಬರು ಡಿ ಸಿ ಇಡೀ ಜಿಲ್ಲೆಯನ್ನು ನೋಡಬೇಕು. ಒಬ್ಬರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇಡೀ ಜಿಲ್ಲೆಗೆ ಸಿಗಬೇಕು. ಒಬ್ಬರೇ SP ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಬೇಕಂದ್ರೆ ಎಷ್ಟು ಕಠಿಣ ಅದ ಅನ್ನುವಂಥದ್ದು ತಮಗೆ ಈಗಾಗಲೇ ಗಮನಕ್ಕೆ ಬಂದದ. ಹೀಗಾಗಿ ಈ ಜಿಲ್ಲೆಗಳನ್ನು ಸಣ್ಣ ಜಿಲ್ಲೆಗಳನ್ನು ರಚನೆ ಮಾಡೋದ್ರಿಂದ ಆಡಳಿತ ವ್ಯವಸ್ಥೆಯನ್ನು ಕೂಡ ಕಂಟ್ರೋಲಿಗೆ ತೊಗೋಬೋದು ಮತ್ತು ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಉದಾಹರಣೆ, ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ ಯಾವ ರೀತಿ ನಾವು ತೊಗೋಬೋದು ಅಂತೇಳಿ. ನಾವು ಇತ್ತೀಚೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಗೆ 75 ಅಮೃತ ಸರೋವರ ಯೋಜನೆಗಳನ್ನು ಕೊಟ್ಟಿವಿ. ಬೆಳಗಾವಿ ಜಿಲ್ಲೆಗೂ 75 ಬರ್ತದೆ. ಅಕಸ್ಮಾತ್ ಬೆಳಗಾವಿ ಜಿಲ್ಲೆ 3 ಜಿಲ್ಲೆ ಆಗಿದ್ದರೆ 225 ಅಮೃತ ಸರೋವರಗಳನ್ನು ತೊಗೋಬಹುದು ನಾವು. ಈ ರೀತಿ ರಾಜ್ಯ ಮತ್ತು ಕೇಂದ್ರದ ಸರ್ಕಾರದ ಹಣ ಬರುವಾಗ ನಮಗೆ ಅನ್ಯಾಯ ಆಗ್ತದೆ. ದೊಡ್ಡ ಜಿಲ್ಲೆಗೂ ಅಷ್ಟೇ ಕೊಡ್ತಾರೆ, ಸಣ್ಣ ಜಿಲ್ಲೆಗೂ ಅಷ್ಟೇ ಕೊಡ್ತಾರೆ. ಏನೋ ವಿಶೇಷ ಪರಿಶ್ರಮ ಹಾಕಿ ತೊಗೊಂಬರುವಂಥದ್ದು ಇರೋದಿಲ್ಲ. ಹೀಗಾಗಿ ಜಿಲ್ಲೆ ಆಗಬೇಕು ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಯಾವಾಗ? 90ರ ದಶಕದಲ್ಲಿ. ಸುದೈವದಿಂದ ಆವತ್ತಿನ ಕಾಲದೊಳಗೆ JH ಪಟೇಲರು ಹೌದು ಯೋಗ್ಯದೆ ಇದನ್ನು ಜಿಲ್ಲೆ ಮಾಡಬೇಕಂತೇಳಿ ಅವ್ರು ಘೋಷಣೆ ಮಾಡಿದರು. ಆದರೆ ಏನಾಯಿತು, ಆವತ್ತಿನ ಕಾಲದಲ್ಲಿ ಇಲ್ಲಿ ಭಾಷೆಯ ಒಂದು ಏನು ಗಲಾಟೆ ಇತ್ತು ಬೆಳಗಾವಿದೊಳಗೆ. ಬೆಳಗಾವಿ ಕನ್ನಡಿಗರು, ಬೈಲೊಂಗಲ್ ಕನ್ನಡಿಗರು ಅವರೆಲ್ಲ ಗಲಾಟೆ ಎಬ್ಬಿಸಿರು. ಏನು ಗಲಾಟೆ ಎಬ್ಬಿಸಿರು ಅಂದರೆ, ಬೆಳಗಾವಿ ಅವ್ರಿಗೆ ಏನು ಅನಿಸ್ತು, ಗೋಕಾಕ್ ಏನಾದರೂ ಒಂದು ಜಿಲ್ಲೆ ಆದ್ರೆ ನಮಗಿಲ್ಲಿ ಕನ್ನಡದ ಶಕ್ತಿ ಏನಾದರೂ ಕಡಿಮೆ ಆದೀತಿ ಅನ್ನೋಂಥ ಹೆದರಿಕೆಯಿಂದ ಅವರು ಅದಕ್ಕೆ ವಿರೋಧ ವ್ಯಕ್ತ ಮಾಡಿದರು. ಬೈಲೊಂಗಲ್ದವ್ರು ಏನು ವಿಚಾರ ಮಾಡಿದರು, AC ಕಚೇರಿ ನಮ್ಮ ಕಡೆನದ, ಒಂದು ವೇಳೆ ಗೋಕಾಕ್ ಅಥವಾ ಚಿಕ್ಕೋಡಿ ಜಿಲ್ಲೆ ಆದರೆ ನಮ್ಮ AC ಕಚೇರಿ ಎಲ್ಲರೂ ಕಿತ್ಕೊಂಡು ಹೋದ್ರೆ ನಮಗೇನಾದರೂ ತೊಂದರೆ ಆಗ್ತದೆ ಅಂತೇಳಿ ಅವರು ಕೂಡ ಅದಕ್ಕೆ ವಿರೋಧ ಮಾಡಿದರು. ಆದರೆ ಸರ್ಕಾರ ನೇಮಕ ಮಾಡಿದಂಥ ಈ 4 ಆಯೋಗಗಳು ಕೊಟ್ಟಿರತಕ್ಕಂಥ ವರದಿ ಆಧಾರ ಮೇಲೆ ಒಂದು ದಿಟ್ಟ ನಿರ್ಣಯವನ್ನು ಅವತ್ತಿನ ಸರ್ಕಾರ ತಗೋಲಿಲ್ಲ. ಅದು ನೆನಗುದಿಗೆ ಬಿತ್ತು. ಹೀಗಾಗಿ ನಾವು ವಾಪಸ್ ತೊಗೊಂಡ್ರೆ ಅದನ್ನು ಯಾರು JH ಪಟೇಲರ ಸರ್ಕಾರದಾಗ ಒಂದು ನೋಟಿಫಿಕೇಷನ್ ಮಾಡಿ ಜನರಿಂದ ವಿರೋಧ ಬಂದ ತಕ್ಷಣ ಅದನ್ನು ವಾಪಸ್ ತೊಗೊಂಡ್ರು. ವಾಪಸ್ ತೊಗೊಂಡಾಗ ಇಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಯಾರ್ಯಾರು ಜವಾಬ್ದಾರಿ ಜನ ಇದ್ದರು ಅವರೆಲ್ಲ ಹೋಗಿ ಕನ್ವಿನ್ಸ್ ಮಾಡಬೇಕಾದಂಥ ಅಗತ್ಯ ಇತ್ತು. ಯಾರೂ ಕನ್ವಿನ್ಸ್ ಮಾಡಲಿಲ್ಲ. ಹೀಗಾಗಿ JH ಪಟೇಲರು ಆ ಧೈರ್ಯ ಮಾಡಲಿಲ್ಲ, ವಾಪಸ್ ತೊಗೊಂಡ್ರು. ಅದಾದ ಮೇಲೆ ಏನಾಯಿತು ಅಂತಂದರೆ, ಪ್ರಕಾಶ್ ಹುಕ್ಕೇರಿ ಅವರು ಅಥವಾ ಆ ಭಾಗದ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅನೇಕ ಕಚೇರಿಗಳನ್ನು ಅವರು ತೆಗೆದುಕೊಂಡು ಹೋದರು. ಎಲ್ಲಿಗೆ? ಚಿಕ್ಕೋಡಿ ಭಾಗಕ್ಕೆ ತೆಗೆದುಕೊಂಡು ಹೋದರು. ಆ ಪ್ರಯತ್ನಗಳು ನಮ್ಮ ತಾಲೂಕಿನಲ್ಲಿ ಆಗಲಿಲ್ಲ, ಗೋಕಾಕದಲ್ಲಿ ಆಗಲಿಲ್ಲ. ಹೀಗಾಗಿ ನಾವು ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದೀವಿ. ಅಲ್ಲಿ ಕಚೇರಿಗಳು ಯಾವ್ಯಾವ ಹೋದವು ಅಂತಂದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಸಿಸ್ಟೆಂಟ್ ಎಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಚೇರಿ ಅದ. ಅದಾದಮೇಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ DDPI ಕಚೇರಿಯಲ್ಲಿ ಆಗ್ಯದ. ಪದವಿ ಪೂರ್ವ ಶಿಕ್ಷಣ ಇಲಾಖೆ DDPU ಅಂತ ಹೇಳ್ತಿಲ್ಲ, ಆ ಕಚೇರಿಯಲ್ಲಿ ಆಗ್ಯದ. ಮತ್ತು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಯಲ್ಲಿ ಆಗ್ಯದ. ಜಿಲ್ಲಾ ಪಂಚಾಯತಿ ಇಂಜಿನಿಯರಿಂಗ್ ವಿಭಾಗ ಅಲ್ಲಿ ಆಗ್ಯದ. ಮತ್ತು ಉಪನಿರ್ದೇಶಕರು ಸಾರ್ವಜನಿಕ ಚಿಕ್ಕೋಡಿ ಕೃಷಿ ಇಲಾಖೆ ಅದಾಗ್ಯದ. ಆಮೇಲೆ ತೋಟಗಾರಿಕೆ ಉಪ ಇಲಾಖೆ ಆಗ್ಯದ. ಈ ರೀತಿ ಅಲ್ಲಿ ಜಿಲ್ಲೆಗೆ ಬೇಕಾದಂಥ ಎಲ್ಲ ಕಚೇರಿಗಳನ್ನು ಈಗಾಗಲೇ ಅವರು ಸ್ಥಾಪನೆ ಮಾಡಿಕೊಂಡು ಕೇವಲ ಘೋಷಣೆ ಮಾತ್ರ ಬಾಕಿ. ಜಿಲ್ಲಾಧಿಕಾರಿಗಳು ಬರಬೇಕು, SP ಬರಬೇಕು, ZPCO ಬರಬೇಕು, ಅದನ್ನು ಮಾತ್ರ ಬಾಕಿ ಬಿಟ್ಟರು. ಆದರೆ ನಮ್ಮಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಿ ನಮ್ಮದು ಜಿಲ್ಲೆ ಘೋಷಣೆ ಆಗಿತ್ತು, ನಮಗೂ ಕೂಡ ಇಂಥ ಕಚೇರಿಗಳು ಬೇಕಂತೇಳಿ ಇವರು ಹೇಳಬೇಕಾಗಿತ್ತು. ಯಾರು? ಜಾರಕಿಹೊಳಿ ಕುಟುಂಬದವರು ನೀವು ಮನಸ್ಸು ಮಾಡಿದ್ರೆ ಆಕೈತಿ ಅಂತ ಏನು ಜನ ಹೇಳ್ತಾರಲ್ಲ, ಜಾರಕಿಹೊಳಿ ಕುಟುಂಬದವ್ರು ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ನಾವು ಜಿಲ್ಲೆ ಬೇಕಂತೇಳಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಏನು ಆರೋಪ ಮಾಡಿದರು, ವ್ಯವಸ್ಥಿತವಾಗಿ ನಮ್ಮ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಹೀಗಾಗಿ ನಾವು ನಾರಾಜಾಗಿ ಇತ್ತೀಚೆಗೆ ಹೋರಾಟವನ್ನು ಬಿಟ್ಟುಬಿಟ್ಟಿವಿ. ಮೊನ್ನೆ ಕೂಡ ಹೋರಾಟ ಆಗಬೇಕಾದಂಥದ್ದು ಅವರು ಹೋರಾಟ ಮಾಡೋ ಸ್ಥಾನದಾಗಿಲ್ಲ, ಅವರು ಜಿಲ್ಲೆ ರಚನೆ ಮಾಡೋ ಸ್ಥಾನದಾಗದಾರೆ. ಆದರೆ ಈ ಹೋರಾಟವನ್ನು ಇನ್ಯಾರಾದರೂ ಹೈಜಾಕ್ ಮಾಡಿಕೊಂಡು ನಮ್ಮ ವಿರುದ್ಧ ಮತ್ತು ಜನರನ್ನು ಸಂಘಟಿಸಬಾರ್ದು ಅನ್ನುವಂಥ ಕಾರಣದಿಂದ ಅವರೇ ಹೋರಾಟದ ನೇತೃತ್ವವನ್ನು ತೊಗೊಂಡ್ರೆ ಸ್ವಾಗತ ಮಾಡ್ತೀನಿ. ನಾನು ಯಾರೇ ಹೋರಾಟದ ನೇತೃತ್ವ ತೊಗೊಂಡ್ರೆ ಸ್ವಾಗತ ಮಾಡ್ತೀನಿ. ಆದರೆ ಅದನ್ನು ಪರಿಣಾಮಕಾರಿಯಾಗಿ ಮುಖ್ಯಮಂತ್ರಿಯವ್ರ ಹತ್ರ ಹೇಳುವಂಥ ಪ್ರಯತ್ನ ಆಯಿತಾ, ಅಥವಾ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಂದು ಸಲ ಕರೆದು ವಿಶ್ವಾಸ ತೊಗೊಳ್ಳೋಂಥ ಪ್ರಯತ್ನ ಆಯಿತಾ,
ಅಥವಾ ಗೋಕಾಕ್ ನಾಡಿನ ಏನು ಜಿಲ್ಲೆ ಆಗ್ಬೇಕಂತ ನಾವೆಲ್ಲ ಇದ್ದೀವಿ, ನಮ್ಮನ್ನೆಲ್ಲಾದ್ರೂ ಒಂದು ಕಡೆ ಕರೆದು ನಾವು ಜಿಲ್ಲೆ ಮಾಡಬೇಕು, ನೀವೆಲ್ಲ ಕೈ ಜೋಡಿಸ್ರ ಅನ್ನುವಂಥ ಮಾತನ್ನು ಹೇಳಿದ್ರೆ ಹೇಳಿಲ್ಲ. ಅಂದರೆ ನಿಮ್ಮ ಜಿಲ್ಲೆ ಆಗ್ಬೇಕಂತ ಮನುಷ್ಯನೇ ಆಗದನೋ ಇಲ್ಲ ಅನ್ನೋದು ಪ್ರಶ್ನಾರ್ಥಕದ. ಹೀಗಾಗಿ ಜನ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಜಾರಕಿಹೊಳಿ ಅವ್ರ ಮನಸ್ಸು ಮಾಡ್ರೆ ಆಗ್ತದೆ. ಹೌದು, ಸರಿ ಅದ, ಅಧಿಕಾರದಾಗ ಅವರು ಅದಾರ ಮತ್ತು ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಬೇಕಾದಂಥ ಸ್ಥಾನದಾಗ ಅವರು ಅದಾರ. ಮತ್ತು ಹೋರಾಟ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ರೀತಿ ಆರೋಪ ಮಾಡಿ ಹೋರಾಟವನ್ನು ಕುಂದಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರಿ. ಇವತ್ತು ಇನ್ನೊಬ್ರ ಕೈಯಾಗ ಹೋರಾಟ ಹೋಗಬಾರ್ದು ಅಂತೇಳಿ ಇವತ್ತು ನೀವು ಹೋರಾಟ ಇಟ್ಕೊಂಡಿದ್ರಿ. ಅದನ್ನೂ ನಾನು ಸ್ವಾಗತ ಮಾಡ್ತೀನಿ. ನಾವು ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಇಲ್ಲಿವರೆಗೂ. ಆಗಲಿಪ್ಪ, ಏನಾರು ಆಗಲಿ, ನಮ್ಮ ಜಿಲ್ಲೆ ಆಗಲಿ ಅಂತೇಳಿ. ಆದ್ರೆ ನಮ್ಮ ಕನಸಿಗೆ ಇವತ್ತು ನೀರು ಎರಸ್ತಕ್ಕಂಥ ಕೆಲಸ ಆಗ್ಯದ. ಇವತ್ತು ಗೋಕಾಕ್ ಜಿಲ್ಲೆ ಮತ್ತು ದೂರದ ಬೆಟ್ಟ ಆಗಿದೆ ನಮ್ಗೆ. ಹೀಗಾಗಿ ಮುಂದೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ಇಷ್ಟೆಲ್ಲ ಆದಮೇಲೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ಹೇಳಿದರು, ಇಲ್ಲ ಅದು ಮಹಾಜನ್ ವರದಿಯ ಪ್ರಕಾರ ಜಿಲ್ಲೆ ಆಗೋದು ಸರಳ ಇಲ್ಲ, ನಾವು ಜಿಲ್ಲೆ ಆಗ್ಬೇಕಂತೀವಿ, ಆಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಮಹಾಜನ್ ಜಾರಕಿಹೊಳಿ ಅವರು ನಾವು ಹೋರಾಟ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಮ್ಮನ್ನೆಲ್ಲ ಕರೆದು ವಿಶ್ವಾಸ ತೊಗೊಂಡು ಆಯಿತು ನಾವೆಲ್ಲ ಪ್ರೆಷರ್ ಹಾಕೋಣ ಅನ್ನುವಂಥದ್ದು ಕೂಡ ಆಗಲಿಲ್ಲ. ಅಥವಾ ಈ ಕಚೇರಿಗಳನ್ನು ತರುವಂಥ ಪ್ರಯತ್ನಗಳು ಕೂಡ ಆಗಲಿಲ್ಲ. ಹೀಗಾಗಿ ಒಟ್ಟಿನಲ್ಲಿ ಇದು ಗೊಂದಲಕ್ಕೆ ಬಿದ್ದದ. ಮತ್ತು ಇನ್ನೊಂದು ಏನಾಗ್ಯದ, ಗೋಕಾಕ್ ಜಿಲ್ಲೆ ಮಾಡುವಾಗ ನಾವು ಬೇರೆ ತಾಲೂಕಿನವ್ರನ್ನೂ ವಿಶ್ವಾಸ ತೊಗೋಬೇಕಾಗ್ತದೆ. ಇವತ್ತು ಪರಿಸ್ಥಿತಿ ಎಲ್ಲಿ ಬಂದು ಕೂತದಂದ್ರೆ ನಮ್ಮ ಜೊತೆ ಯಾರೂ ಇಲ್ಲ ಅನ್ನುವಂಥದ್ದಾಗಿದೆ. ಗೋಕಾಕ್ ಜೋಡಿ ಕೂಡ ಯಾರೂ ಹಿಡಿಯಿಲ್ಲ. ಹಂಗಾರೆ ಏನು ಕಾರಣ, ಯಾವ ವಾತಾವರಣದಿಂದ ಇದು ಬಂತಿಲ್ಲೇ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೋಬೇಕಂತ ಅಗತ್ಯದ. ನಮ್ಮ ಜೊತೆಗೆ ರಾಮದುರ್ಗದವ್ರು ಬರ್ಲಿಕ್ಕೆ ತಯಾರಿಲ್ಲ, ನಮ್ಮ ಜೊತೆ ಯರಗಟ್ಟೆ ಅವ್ರು ಬರ್ಲಿಕ್ಕೆ ತಯಾರಿಲ್ಲ, ನಮ್ಮ ಜೊತೆ ಬೈಲಹೊಂಗದವ್ರು ಬರ್ಲಿಕ್ಕೆ ತಯಾರಿಲ್ಲ. ಹಾಗಿದ್ರೆ ಯಾರನ್ನ ಕರ್ಕೊಂಡು ನಾವು ಜಿಲ್ಲೆ ಮಾಡೋದು? ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಬೆಳಗಾವಿ ಜಿಲ್ಲೆಯೊಳಗೆ 10 ಕಡೆ ನೀವು ಜಿಲ್ಲಾ ಕೇಂದ್ರ ಕೇಳಿದ್ರೆ ಕೊಡ್ರಿ, ನಮ್ಮದೇನೂ ತಕರಾರಿಲ್ಲ. ಆದರೆ ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂಥ ವರದಿಯಲ್ಲಿ ಉಲ್ಲೇಖ ಆದಂಥ ಗೋಕಾಕನ್ನು ಹೊರತುಪಡಿಸಿ ನೀವು ಜಿಲ್ಲೆ ಮಾಡಿದ್ರೆ ಬಹುಶಃ ನಮ್ಮ ಜನರಿಗೆ ನೀವು ಅನ್ಯಾಯ ಮಾಡಿದಂಗೆ ಆಗ್ತದೆ. ರಾಜಕೀಯ ಒತ್ತಡಕ್ಕಾಗಿ ನೀವೇನಾದರೂ ಜಿಲ್ಲೆಗಳನ್ನು ಮಾಡಿದ್ರೆ ನಮ್ಮ ಜನರಿಗೆ ಅಥವಾ ನಿಮ್ಮ ಆಯೋಗಗಳು ಕೊಟ್ಟಂಥ ವರದಿಗೂ ಕೂಡ ಅನ್ಯಾಯ ಮಾಡಿದಂಗೆ ಆಗ್ತದೆ. ಆದ್ದರಿಂದ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅತ್ಯಂತ ವಿನಮ್ರವಾಗಿ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೇನೆ, ಗೋಕಾಕ್ ಜನರ ಬೇಡಿಕೆ ನ್ಯಾಯಯುತವಾಗಿದೆ. ಗೋಕಾಕ್ ಜಿಲ್ಲೆ ನಮ್ಮ ಹಕ್ಕದ, ಅದರಿಂದ ನಮ್ಮ ಜಿಲ್ಲೆ ಮಾಡಿರಿ. ಆಮೇಲೆ ಉಳಿದವ್ರು ಯಾರು ಬೇಕಾದವ್ರು ಕೊಟ್ಟರು ನಮ್ದೇನು ತಕರಾರಲ್ಲ. ಬೈಲಹೊಂಗಲೂ ಜಿಲ್ಲೆ ಮಾಡಿರಿ, ಅಥಣಿನೂ ಜಿಲ್ಲೆ ಮಾಡಿರಿ, ಇನ್ನೂ ಯಾರು ಕೇಳ್ತಾರೋ ಅವರೆಲ್ಲ ಜಿಲ್ಲೆ ಮಾಡಿರಿ, ಚಿಕ್ಕೋಡಿನೂ ಜಿಲ್ಲೆ ಮಾಡಿರಿ. ಆದರೆ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಬೇಡ್ರಿ, ದಯವಿಟ್ಟು ಜಿಲ್ಲೆ ಮಾಡಿರಿ. ಮತ್ತು ಇದಕ್ಕೆ ಪೂರಕವಾಗಿ ಯಾವುದೇ ಹೋರಾಟಕ್ಕೆ ಯಾವುದೇ ತ್ಯಾಗಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಜನತೆಗೆ ಮತ್ತು ಸರ್ಕಾರ ಕೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ವಿಷಯ ನಮ್ಗೆ ಅರ್ಥ ಆಗಲಿಲ್ಲ ಸರ್. ಹಿಂದೆ 19ರಾಗ ಆನಂದ್ ಸಿಂಗ್ ಅನ್ನೋರು ಒಬ್ಬರು MLA ಸರ್. ರೆಡ್ಡಿ ಫ್ಯಾಮ್ಲಿನ ವಿರೋಧ ಇದ್ದರೂ ಕೂಡ ವಿಜಯನಗರ ಜಿಲ್ಲೆ ಮಾಡಿದ್ರು. ಅವರು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿದ್ರು. ಅವಾಗ ಯಡಿಯೂರಪ್ಪನವರು ಅವ್ರು ಇದಕ್ಕೆ ಜಿಲ್ಲೆನೂ ಮಾಡಿರಿ. ಆ ಒಂದು ಇಚ್ಛಾಶಕ್ತಿ ಇಲ್ಲ ಸಾರ್ವಜನಿಕರು ಒಂದು ಅಭಿಪ್ರಾಯ. ಸಹಜವಾಗಿ ನೋಡ್ರಿ, ಯಾರು ರಾಜಕೀಯ ಅಧಿಕಾರದಾಗ ಇರ್ತಾರ ಅವರು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಪಡ್ಕೊಂಡಂಥದ್ದು ವಿಜಯನಗರ ಹೊಸ ಜಿಲ್ಲೆ ಅದ. ಆನಂದ್ ಸಿಂಗ್ ಅವರು ಅಂದರೆ ಅವ್ರು ಹೇಳಿದರು ಸಹಜವಾಗಿ, ನೀವು ಜಿಲ್ಲೆ ಮಾಡ್ಬೇಕು, ನನಗೆ ಮಂತ್ರಿ ಮಾಡದಿದ್ದರೂ ಪರವಾಗಿಲ್ಲ, ನೀವು ಜಿಲ್ಲೆ ಮಾಡ್ಬೇಕಂತ ಹೇಳಿದರು. ನೀವು ಜಿಲ್ಲೆ ಮಾಡದೆ ಹೋದ್ರೆ ನಿಮ್ಮ ಮಂತ್ರಿನೂ ಬೇಡ, ನಿಮ್ಮ ಸರ್ಕಾರದವ್ರು ನಾನು ಇರೋದಿಲ್ಲ, ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದರು. ನಮ್ಮ ಸರ್ಕಾರ ಇದ್ದಾಗ ಅನಿವಾರ್ಯ ಅವ್ರಿಗೆ ಮಾಡಬೇಕಾಯ್ತು. ಕುಮಾರಸ್ವಾಮಿ ಅವರು ತಮ್ಮ ಜಿಲ್ಲೆ ಅಂತೇಳಿ ರಾಮನಗರ ಮಾಡ್ಕೊಂಡ್ರು. ಅವತ್ತು ರಾಮನಗರ ಇರಲಿಲ್ಲ, ಅದು ವರದಿಯೊಳಗೂ ಇರಲಿಲ್ಲ, ರಾಮನಗರ ಮಾಡಿಕೊಂಡ್ರು. ಧಾರವಾಡ ಜಿಲ್ಲೆ 3 ಜಿಲ್ಲೆ ಆಯಿತು, ಸಣ್ಣ ಜಿಲ್ಲೆಗಳಾಯಿತು. ಅಂದ್ರೆ ಯಾರ್ಯಾರು ಜಿಲ್ಲೆ ಮಾಡ್ಕೋಬೇಕಾಗಿತ್ತು ಅವರೆಲ್ಲರೂ ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಮಾಡಿದರು. ನನಗೊಂದು ಭಯ ಕಾಡ್ತಾ ಇದೆ, 3 ಜಿಲ್ಲೆ ಆದ್ರೆ 3 ಮಂದಿ ನೇತೃತ್ವ ತಯಾರಾಕೈತೆ ಜಿಲ್ಲೆ ಒಳಗೆ. ನಾವು ಒಬ್ಬರ ನೇತೃತ್ವ ಇರಬೇಕು, ಇಡೀ ಜಿಲ್ಲೆ ನಾವೇ ಆಗ್ಬೇಕನ್ನುವಂಥ ಹಿನ್ನೆಲೆಯೊಳಗೆ ಇದೇನೋ ಆಗಿದೇನೋ ಅಂತ ಒಂದು ಡೌಟ್ ಬರ್ತದೆ. ಅದರಿಂದ ಯಾರು ಇದಕ್ಕೆ ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅವ್ರು ಮಾಡಬೇಕಾಗ್ತದೆ. ಅದು ಮಾಡದೆ ಹೋದ್ರೆ ಆ ಭಾಗದ ಜನರಿಗೆ ಅನ್ಯಾಯ ಆಗ್ತದೆ. ಅಂದ್ರೆ ಜಿಲ್ಲಾ ವಿಭಜನೆಗೆ ಜಾರಕಿಹೊಳಿ ಫ್ಯಾಮಿಲಿನ ವಿರೋಧ ಐತೆ ಅಂದಂಗೆ ಆತ್ರಿ. ಅಲ್ಲ, ಯಾಕೆ ಆಗಲಿಲ್ಲ ಅನ್ನುವಂಥದ್ದು ಅವಲೋಕನ ಮಾಡಿದಾಗ ನಾವು ಸಾರ್ವಜನಿಕರು ಹೋರಾಟ ಮಾಡಿದಾಗ ನೀವು ನಮ್ಮ ವಿರುದ್ಧ ಹೋರಾಟ ಮಾಡ್ತೀರಿ ಅನ್ನುವಂಥ ಆರೋಪ ಮಾಡಿ ಆ ಹೋರಾಟಗಳನ್ನು ಹಿಂದುಳಿಯುವಂಥದ್ದು ಪ್ರಯತ್ನ ಆಯಿತು. ಮತ್ತು ನಿಮ್ಮ ಕೈಯಾಗ ಅಧಿಕಾರ ಇದ್ದಾಗ ಇಲ್ಲೆಲ್ಲ ಕಚೇರಿಗಳನ್ನು ತರಬೇಕಾಗಿತ್ತು, ಕಚೇರಿಗಳನ್ನು ತರಲಿಲ್ಲ. ಮತ್ತು ನೀವು ಮುಖ್ಯಮಂತ್ರಿ ಮೇಲೆ ಯಾವ ರೀತಿ ಒತ್ತಡ ಹಾಕಿದ್ದೀರಿ ಅನ್ನುವಂಥದ್ದು ಇವತ್ತಿಗೂ ನಮ್ಗೆ ಗೊತ್ತಾಗಿಲ್ಲ. ಅಥವಾ ಎಲ್ಲರೂ ವಿಶ್ವಾಸ ತೊಗೊಂಡು ಪ್ರಯತ್ನಗಳು ಕೂಡ ಆಗಲಿಲ್ಲ. ನಾವು ಆಯಿತು ಅವರೇ ಮಾಡಲಿ ಅಂತೇಳಿ ಸುಮ್ಬಿದ್ದೀವಿ. ಇಲ್ಲಿ ತನಕ ಆಗಿಲ್ಲ ಅಂದರೆ ಯಾರು ಉತ್ತರ ಕೊಡ್ಬೇಕು? ಹಂಗಿದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ಲ. ರಾಜ್ಯ ಸರ್ಕಾರದಾಗ ಯಾರ್ದು ಮಹತ್ವದ ಪಾತ್ರ ಅದ? ಹಿಂಗೂ ಇರ್ಬೋದಲ್ರಿ. ಹೆಂಗಂದ್ರೆ 3 ಜಿಲ್ಲಾ ಏನಾರು ಆತಂದ್ರೆ ರೀ,
ರಾಜಕಾರಣ ದೃಷ್ಟಿಯಿಂದ ಜಾರಕಿಹೊಳಿಯವರು ಗೋಕಾಕ್ ತಾಲೂಕಿನ ನಿಮ್ಮ ಜಿಲ್ಲಾ ಐತಿ ನೀವು ಹೋಗ್ರಿ ಅನ್ಬೋದು. ಬೆಳಗಾವಿ ಜಿಲ್ಲಾದಾಗ ಬೇರೆ ಅವ್ರ ನಾಯಕತ್ವ ಬೆಳಿಬೋದು. ಇಲ್ಲಿ ಏನಾರು ಮಾಡಕ್ಕೆ ಬಂದರೆ ನೀವು ನಾವು ನಿಮ್ಮ ಜಿಲ್ಲಾ ಬಿಟ್ಟು ನಮ್ಮ ಜಿಲ್ಲೆಗೆ ಯಾಕೆ ಬರ್ತಿರತ್ತೆ ಅನ್ಬೋದು. ಚಿಕ್ಕೋಡಿ ಒಂದು ಜಿಲ್ಲಾ ಮತ್ತೊಂದಾದ್ರೆ ಅಲ್ಲಿ ನಾಯಕರು ಮತ್ತು ಅವ್ರಿಗೆ ನಿಮ್ಮ ಅಂದ್ರೆ ಮನೆ ಹುಕ್ಕೇರಿ ತಾಲೂಕಿನಾಗ ಆತಲ್ಲ ಇಲೆಕ್ಷನ್ದಾಗ, ಅಂದ್ರೆ ನಿಮ್ಮ ತಾಲೂಕು ನಮ್ಮ ತಾಲೂಕು ಬರಬೇಡ್ರಿ ಅಂತೇಳಿ, ಹಂಗೆ ನಿಮ್ಮ ಜಿಲ್ಲಾ ಬಿಟ್ಟು ನಮ್ಮ ಜಿಲ್ಲೆಗೆ ಯಾಕೆ ಬರ್ತೀರಿ ಅಂತೇಳಿ ವಿರೋಧ ವ್ಯಕ್ತಪಡಿಸ್ಬೋದು. ಆ ಹಿನ್ನೆಲೆಯೊಳಗೆ ಏನಾದರೂ ಅವರು ಜಿಲ್ಲೆ ಆಗಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಏನೋ ಅನ್ನೋದು ಇಲ್ಲ. ಒಂದು ನೀವು ರಾಜಕೀಯವಾಗಿ ಬಲಾಢ್ಯಿದ್ರೆ ನೀವು 3 ಜಿಲ್ಲಾ ಕಬ್ಜಾ ತೋರಿ ನಮ್ದೇನು ತಕರಾರಿಲ್ಲ. ಆದರೆ ನ್ಯಾಯಯುತವಾಗಿ ಆಗಬೇಕಾದಂಥ ಜಿಲ್ಲೆಗಳಿಗೆ ಈ ರೀತಿ ಒಳ ಹೊಡೆತಗಳು ಏನಾಗ್ತಾವಲ್ಲ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು. ಅಂದರೆ ಒಟ್ಟು ಡೆವಲಪ್ಮೆಂಟ್ ದೃಷ್ಟಿಯಿಂದ ಈಗ ಗೋಕಾಕ್ ದೊಡ್ಡ ತಾಲೂಕಿತ್ತು, ಮೂಡಲಗಿ ತಾಲೂಕು ಆದಮೇಲೆ ಬಹುಶಃ ಗೋಕಾಕ್ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮದೆಲ್ಲ ಬಿಸ್ನೆಸ್ ನಿಂತೋಗಿದೆ, ರೆವಿನ್ಯೂ ಬರಬೇಕಾದದ್ದು ಬರ್ತಾ ಇಲ್ಲ, ಯಾಕಂದರೆ ಎಲ್ಲ ಮೂಡಲಿಗೆ ಶಿಫ್ಟ್ ಆಯಿತು ಅರ್ಧ ಅಂತೇಳಿ. ಅದನ್ನು ನಾವು ಗೋಕಾಕ್ ಜಿಲ್ಲಾ ಕೇಂದ್ರ ಆಗಿ ಘೋಷಣೆ ಮಾಡಿದ್ವು ಅಂತಂದ್ರೆ ಸಹಜವಾಗಿ ಅಲ್ಲೆಲ್ಲ ವ್ಯಾಪಾರ ವೃದ್ಧಿ ಆಗ್ತದೆ, ಬಿಸ್ನೆಸ್ಗಳು ಜಾಸ್ತಿ ಆಗ್ತಾವೆ, ಸರ್ಕಾರಿ ಕಚೇರಿಗಳು ಬರ್ತಾವೆ, ಶಾಲಾ ಕಾಲೇಜುಗಳು ಕೂಡ ಬರ್ತಾವೆ. ಹೀಗಾಗಿ ನಮ್ಮ ಜನರಿಗೆ ಒಂದು ಉತ್ತಮವಾದಂಥ ಭವಿಷ್ಯ ಕಟ್ಟಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಡೆವಲಪ್ ಆಗ್ತದೆ ಹೊರತು ಯಾರಿಗೂ ನುಕ್ಸಾನ ಆಗೋದಿಲ್ಲ. ಆದರೆ ವೈಯಕ್ತಿಕ ನಮ್ಮ ಇಚ್ಛೆಗಳನ್ನು ಇನ್ನೊಬ್ಬರ ಮೇಲೆ ಹೇರುವಂಥದ್ದು, ವ್ಯವಸ್ಥೆ ಮೇಲೆ ಹೇರುವಂಥದ್ದು ಆಯ್ತಂದ್ರೆ ಬಹುಶಃ ಇತಿಹಾಸ ನಮ್ಮನ್ನು ಯಾರನ್ನೂ ಕ್ಷಮ ಮಾಡಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಇನ್ನು ಮುಂದೆ ಹೆಂಗೆ ಸರ್ ನೋಡೋಣ. ಜನನೂ ಕೂಡ ತಯಾರಾಗಬೇಕಾಗ್ತದೆ. ಯಾಕಂದರೆ ಯಾವುದೇ ಹೋರಾಟಗಳು ಕೇವಲ ನಾನು ಹೋರಾಟ ಮಾಡಿದ್ರೆ ಆಗೋದಿಲ್ಲ, ಅಥವಾ ಇನ್ನೊಬ್ರು ಯಾರು ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಅದು ಕೇವಲ ಕಾಟಾಚಾರದ ಹೋರಾಟ ಆಗ್ತದೆ. ಒಂದು ಹೋರಾಟ ಜನಾಂದೋಲನವಾಗಿ ಹೊರಗೆ ಬಂದಾಗ ಸಹಜವಾಗಿ ಸರ್ಕಾರಗಳು ಕೂಡ ಬಗ್ಬೇಕಾಗ್ತದೆ. ಇತ್ತೀಚೆಗೆ ನೀವು ನೋಡಿದಿರಿ, ಮೂಡಲಗಿ ತಾಲೂಕು ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಮೂಡಲಗಿ ತಾಲೂಕು ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ವಿರೋಧ ಮಾಡಿರು ಅನ್ನುವಂಥದ್ದು ಜಗಜ್ಜಾಹಿರದ. ಅದರ ನಂತರ ಜನ ಎದ್ದು ಹೋರಾಟವನ್ನು ಕೈಗೆತ್ಕೊಂಡಾಗ ಸಹಜವಾಗಿ ಸರ್ಕಾರ ಬಗ್ಬೇಕಾಯ್ತು, ಹೋರಾಟ ನಡೀತು. ಸರ್ಕಾರ ಮೂಡಲಗಿಯನ್ನು ತಾಲೂಕು ಅಂತ ಘೋಷಣೆ ಮಾಡಿತು. ಇತ್ತೀಚೆಗೆ ಕಬ್ಬು ಬೆಳೆಗಾರ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು 50 ರೂಪಾಯಿಗಿಂತ ಹೆಚ್ಚು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು. ಆದರೆ ಒಂದು ಟನ್ನಿಗೆ 300 ರೂಪಾಯಿ ಕೊಡೋ ತನಕನೂ ರೈತರು ಬಿಡಲಿಲ್ಲ. ರೈತರ ಹೋರಾಟ ಅದೊಂದು ಜನಾಂದೋಲನ ಆಯಿತು. ಸರ್ಕಾರ ನಿಗದಿ ಮಾಡಿದ ಬೆಲೆಗಿಂತ 50 ರೂಪಾಯಿ ಮತ್ತೆ ಹೆಚ್ಚು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಇದು ನಮ್ಮ ಎರಡು ಉದಾಹರಣೆ ನಮ್ಮ ತಾಲೂಕಿನಲ್ಲೇ ನಡೆದಂಥದ್ದು ಕಣ್ಣೆದುರಿಗೆದ. ಜನಕ್ಕೆ ಯಾವಾಗ ಜಿಲ್ಲೆ ಬೇಕಾಗ್ತದೆ, ಜನ ಯಾವಾಗ ಸೆಡದೆದ್ದು ನಿಲ್ತಾರೆ, ಅವಾಗ ಜಿಲ್ಲೆ ಸರ್ಕಾರ ಮಾಡಬೇಕಾಗ್ತದೆ, ಚುನಾಯಿತ ಪ್ರತಿನಿಧಿಗಳು ಮಾಡಬೇಕಾಗ್ತದೆ. ಅಂಥ ಒಂದು ವಾತಾವರಣ ನಿರ್ಮಾಣ ಆಗುವಂಥ ಒಂದು ಸಂದರ್ಭ ಬರ್ತಾ ಇದೆ ಅಂತ ಅನ್ನಿಸ್ತದೆ. ನೋಡೋಣ ಮುಂದಿನ ದಿನದಲ್ಲಿ. ತಾವೆಲ್ಲ ಹೇಳಿದನ್ನು ನೋಡಿದ್ರೆ, ಎಲ್ಲ ವಿಚಾರಗಳನ್ನ ಹಿಡಿದು ನೋಡಿದ್ರೆ, ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಬಹುಶಃ ನೂತನ ಜಿಲ್ಲೆಗಳು ಆಗೋದು ಸ್ವಲ್ಪ ದೂರ ಅನ್ನಿಸ್ತೈತಿ. ಹಾಗಾದ್ರೆ ನಿಮ್ಮ ನಿಲುವೇನು ರೀ? ಮತ್ತು ಜನರಿಗೆ ಏನು ಉತ್ತರ ಹೇಳೋರು ನೀವು? ಇಲ್ಲ, ಒಂದು ನೂತನ ಜಿಲ್ಲೆ ತಡ ಆದರೂ ಪರವಾಗಿಲ್ಲ, ಮಾಡಲೇಬೇಕಾಗ್ತದೆ. ಸರ್ಕಾರಕ್ಕೆ ಅನಿವಾರ್ಯ ಅದು. ಯಾಕಂತಂದ್ರೆ ಯಾರನ್ನು ಮಾಡ್ತಾರೆ ಅನ್ನೋದು ಸೆಕೆಂಡ್ ಥಿಂಗ್ಸ್. ಇಷ್ಟು ದೊಡ್ಡ ಜಿಲ್ಲೆ ಆದಮೇಲೆ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಈಗಾಗಲೇ ನೀವು ನೋಡಿದ್ರಿ ಜಿಲ್ಲೆಯೊಳಗೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ಯದ. ಸಾರಾಯಿ ಎಲ್ಲಿ ಬೇಕಲ್ಲಿ ಮಾರ್ತಾರಂತೇಳಿ ಸಾಕಷ್ಟು ಕೂಗೆದ್ದದ. ಮತ್ತು ಕಾನೂನು ಸುವ್ಯವಸ್ಥೆ ಒಳಗೆ ಯಾರ್ಯಾರೋ ಎಲ್ಲೆಲ್ಲಿ ಬೇಕಾದ ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಹಠೋತಿ ತರುವಲ್ಲಿ ಕೂಡ ನಾವು ವಿಫಲಾಗಿದ್ದೇವೆ ಅನ್ನೋದು ಕಾಣ್ತಾ ಇದೆ. ಜಿಲ್ಲೆ ಆಗಲೇಬೇಕಾದಂಥ ಅನಿವಾರ್ಯದ. ಸರ್ಕಾರ ಕೂಡ ಇಷ್ಟು ದೊಡ್ಡ ಜಿಲ್ಲೆಯನ್ನು ಇಟ್ಟುಕೊಂಡ ಭಾಳ ವರ್ಷಗಳ ಕಾಲ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕಾಗ್ತದೆ. ಆದರೆ ಸರ್ಕಾರ ಏನು ಗೊಂದಲದಾಗ ಬಿದ್ದದಲ್ಲ, ಈ ಗೊಂದಲದಾಗ ಬಿದ್ದಿದ್ದನ್ನು ಪರಿಹಾರ ಮಾಡುವಂಥ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ತೊಗೋಬೇಕಾಗ್ತದೆ. ಯಾಕಂದ್ರೆ ಆ ಸ್ಥಾನದೊಳಗದಾರ ಅವರು. ಇಡೀ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಕರೆದು ಯಾವ್ಯಾವ ವರದಿ ಏನೇನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವ್ರದ್ದೆಲ್ಲ ಗಮನಕ್ಕೆ ತಂದು, ಮತ್ತು ಜುನಿಯನ್ ಇದ್ರೆ ಯಾರಾದರೂ ಜುನಿಯನ್ ಬೇಡಿಕೆ ಇದ್ರೆ ಅವ್ರದ್ದು ಕೇಳಿ ಇದೊಂದು ವಾತಾವರಣ ಸರಿ ಮಾಡುವಂಥ ದೃಷ್ಟಿಯಿಂದ ಅವ್ರು ಪ್ರಯತ್ನ ಮಾಡಬೇಕಾಗ್ತದೆ. ಅದನ್ನು ಮಾಡಬೇಕು, ಅವ್ರ ಜವಾಬ್ದಾರಿ ಇದೆ, ಅವ್ರ ಜೊತೆ ನಾವು ಅದೀವಿ. ಒಂದು ವೇಳೆ ಇದನ್ನು ಮಾಡುವಲ್ಲಿ ಅವರು ವಿಫಲ ಆದ್ರಂತಂದ್ರೆ ಬಹುಶಃ ಮುಂದಿನ ದಿವಸ ಜನನೂ ತೀರ್ಮಾನ ತೊಗೋಬೇಕಾಗ್ತದೆ. ಯಾವ ಸಂದರ್ಭ ಬಂದಾಗ ಯಾರು ಜನ ಗಟ್ಟಿಯಾಗಿ ನಿಲ್ಲಿಲ್ಲ. ಈ ಆನಂದ್ ಸಿಂಗ್ನ ಉದಾಹರಣೆ ನಾವು ಹೇಳ್ತೀವಿ, ನನಗೆ ಮಂತ್ರಿ ಬೇಡ, ನನಗೆ ನೀವು ಜಿಲ್ಲೆ ಮಾಡಿಕೊಡ್ರಿ ಅಂತ ಕೇಳಿದಾರೆ ಅವರು. ನೀವು ಕೇಳಬೇಕಾಗ್ತದೆ. ಕೇವಲ ನಿಮ್ಗೆ ಆ ಶಕ್ತಿ ಇರುವಂಥದ್ದನ್ನು ಪ್ರಯೋಗ ನೀವು ಮಾಡಲಿಲ್ಲ ಅಂತಂದ್ರೆ ನೀವು ಕೇವಲ ಇಲ್ಲೇ ವಿರೋಧಿಗಳ ಮೇಲೆ ಪ್ರಯೋಗ ಮಾಡೋದು ಆಗಬಾರ್ದಲ್ಲ. ಜನರಿಗೂ ಏನು ಬೇಕಾಗಿದೆ ಅದನ್ನು ಪ್ರಯೋಗ ಮಾಡುವಂಥದ್ದು ಸರ್ಕಾರದ ಮೇಲೆ ಮಾಡಿರಿ. ಬೆಳಗ್ಗೆ ಗೋಕಾಕ್ ಜಿಲ್ಲೆ ಆಗಲಿ, ಅದು ನಿಮ್ಮ ಜವಾಬ್ದಾರಿ ಅದ. ಮತ್ತು ಬರುವಂಥ ದಿನದಲ್ಲಿ ಈ ಹೋರಾಟಕ್ಕೆ ನಾವು ಕೂಡ ಇರ್ತೀವಿ. ಯಾಕಂದ್ರೆ ಇಡೀ ದಿವಸ ನಾವು ಹೋರಾಟ ಮಾಡಿದಾಗ ನೀವು ಅಪಸ್ವರ ತೆಗೆದಾಗ ನಾವು ಸುಮ್ಮ ಕುಂತೀವಿ. ಆಯ್ತು ಬಿಡಪ್ಪ, ಯಾಕೋ ವೈಯಕ್ತಿಕ ತೊಗೋತಾ ಇದ್ದಾರೆ ಗೋಕಾಕ್ ಜಿಲ್ಲೆ ಹೋರಾಟನ ಅಂತೇಳಿ ನಾವು ಸುಮ್ಮನೆ. ಆದರೆ ಈಗ ನೀವು ಲೀಡ್ ತೊಗೊಳ್ರಿ, ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ಹಾಕ್ರಿ. ನೀವು ಮುಖ್ಯಮಂತ್ರಿ ಆಗುವಂಥ ಸ್ಥಾನದಲ್ಲಿದ್ದಂಥವ್ರು, ನೀವು ಯಾಕೆ ಅವ್ರ ಮೇಲೆ ಒತ್ತಡ ಹಾಕೋದಿಲ್ಲ?
ಅದು ನಮಗೆ ಎಲ್ಲೋ ಒಂದು ಕಡೆ ಕೊರತೆ ಅಂತ ಅನ್ನಿಸ್ತಾ ಇದೆ. ಅದರ ಜವಾಬ್ದಾರಿಯನ್ನು ತಾವು ತೊಗೊಳ್ರಿ ಅನ್ನುವಂಥ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಒಳ್ಳೆ ಸರ್, ಈ ಜಿಲ್ಲೆಯ ಬಗ್ಗೆ, ಜಿಲ್ಲೆ ಆಗೋದ್ರ ಬಗ್ಗೆ, ಆಗದೇ ಇರೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.